ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇದು ಲಕ್ಷ್ಮಿಯರ ದೇಗುಲ. ಏನ್ ಲಕ್ಷ್ಮಿಯರ ದೇಗುಲ ಅಂತೀರಾ? ಸರ್ಕಾರ ಕೊಡ್ತಾ ಇರುವಂತ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಈ ಗ್ರಾಮದ ಜನ ಮಹಾ ಯೋಜನೆಯನ್ನ ಮಾಡಿದ್ದಾರೆ. ಈ ಗ್ಯಾರಂಟಿ ಯೋಜನೆ ಹಣ ಯಾವುದಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ಒಂದಲ್ಲ, ಎರಡಲ್ಲ, ನೂರಲ್ಲ, 200ಅಲ್ಲ, 1,000 ಜನ ಮಹಿಳೆಯರು ಸೇರಿ ಮಹಾನ್ದಾರಿ ಗನಂಧಾರಿ ಕೆಲಸವನ್ನ ಮಾಡಿದ್ದಾರೆ. ಆ ಕೆಲಸಕ್ಕೆ ಇಡೀ ಜಿಲ್ಲೆಯೇ ಕೂಡ ಅವ್ರನ್ನ ಹಾಡಿ ಹೊಗಳ್ತಾ ಇದೆ. ಈ ಗೃಹಲಕ್ಷ್ಮಿಯರು ಮಾಡಿರುವಂಥ ಈ ಪುಣ್ಯದ ಕೆಲಸ ಏನು? ಸರ್ಕಾರ ಈ ಗೃಹಲಕ್ಷ್ಮಿಯರಿಗೆ ಕೊಟ್ಟಂತ ಯೋಜನೆ ಯಾವ್ಯಾವುದಕ್ಕೆಲ್ಲ ಬಳಕೆ ಆಗ್ತಾ ಇದೆ? ಇತ್ತೀಚಿನ ದಿನದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಬೇರೆದಕ್ಕೆಲ್ಲ ಬಳಕೆ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಆಗಿರ್ಬೋದು, ವೆಹಿಕಲ್ ತೆಗೆದುಕೊಳ್ಳೋದಾಗಿರ್ಬೋದು, ಚಿನ್ನ ತೆಗೆದುಕೊಳ್ಳೋದಾಗಿರ್ಬೋದು, ಹೀಗೆ ಬೇರೆ ಬೇರೆ ವ್ಯವಹಾರವನ್ನು ಮಾಡೋದಕ್ಕೆ ಮಹಿಳೆಯರು ಸರ್ವಸನ್ನದ್ಧರಾಗಿ ಮಾಡಿ ತೋರಿಸಿದ್ದಾರೆ. ಆದರೆ ಇಲ್ಲಿರುವಂಥ ಮಹಿಳೆಯರು ಬೇರೆಯದ್ದೇ ಸಾಧನೆಯನ್ನು ಮಾಡಿದ್ದಾರೆ. ಏನು ಮಾಡಿದ್ರೆ ಹಾಗಾದರೆ? ಯಾವ ಲಕ್ಷ್ಮಿಯರು, ಯಾವ ದೇಗುಲ ಅಂತೀರಾ? ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ಲಕ್ಷ್ಮಿಯರ ದೇಗುಲ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸರ್ಕಾರ ಕೊಡ್ತಾ ಇರುವಂತಹ 5 ಯೋಜನೆಗಳಲ್ಲಿ ಪ್ರಮುಖವಾಗಿರುವಂತಹ ಯೋಜನೆ ಅಂತ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಮನೆ ಯಜಮಾನಿಗೆ 2,000 ರೂಪಾಯಿನ ಕೊಡುವಂತ ಯೋಜನೆ. ಈ ಗ್ಯಾರಂಟಿಯ ಯೋಜನೆಯ ಹಣ ಪ್ರತಿ ತಿಂಗಳು ತಮ್ಮ ತಮ್ಮ ಖಾತೆಗೆ, ಅಂದ್ರೆ ಮನೆ ಯಜಮಾನಿ ಕೊಡ್ತಾರಲ್ಲ, ಇಲ್ಲಿ ಈ ಮನೆ ಯಜಮಾನಿಯರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಗೃಹಲಕ್ಷ್ಮಿ ಹಣದಿಂದ. ಏನ್ ಕೆಲಸ ಅಂದ್ರೆ, ದೇಗುಲ ನಿರ್ಮಾಣಕ್ಕೆ ಗೃಹಲಕ್ಷ್ಮಿಯರು ಹಣವನ್ನ ಕೊಟ್ಟಿದ್ದಾರೆ. ಹಣ ಸಂಗ್ರಹಿಸಿ ಈಗಾಗಲೇ ಕೂಡ 2.5 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಗದಗ ಜಿಲ್ಲೆಯ ತಿಮ್ಮಾಪುರ ಗ್ರಾಮದ ಮಹಿಳೆಯರು ಮಾಡಿರುವಂಥ ಈ ಪುಣ್ಯದ ಕೆಲಸ ಇದು. ಎಲ್ಲಮ್ಮ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದಾರಲ್ಲಿ, ಆ ದೇವಸ್ಥಾನ ಕಟ್ಟೋದಕ್ಕೆ ಖರ್ಚಿಗೆ ಅಂದರೆ ನಿರ್ಮಾಣಕ್ಕೆ ಹಣ ಬೇಕಲ್ವಾ, ಅಂದರೆ ದಾನಿಗಳು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ 850 ಜನ ಮಹಿಳೆಯರು ಸೇರಿಕೊಂಡು ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತಲ್ಲ, ಅದನ್ನು ಕೂಡಿಟ್ಟು ಆ ಹಣವನ್ನು ದೇವಾಲಯ ನಿರ್ಮಾಣಕ್ಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ದೇಗುಲಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿತ್ತು ದೇವಸ್ಥಾನ ಅದು, ಯಾಕಂದರೆ ಹಣಕಾಸಿನ ಸಮಸ್ಯೆ ಇತ್ತು, ಆರ್ಥಿಕ ಸಮಸ್ಯೆ ಇತ್ತು. ಹಾಗಾಗಿ ದೇವಸ್ಥಾನ ಕೂಡ ಸಂಪೂರ್ಣ ಆಗಿರಲಿಲ್ಲ. ಆ ಕಾರ್ಯವನ್ನು ಮುಗಿಸ್ಬೇಕು ಅಂತ ಹೇಳಿ ಆ ಯೋಜನೆ ಅಂದರೆ ಆ ದೇವಸ್ಥಾನಕ್ಕೆ 2.5 ಲಕ್ಷ ರೂಪಾಯಿ ಹಣವನ್ನು ಎಲ್ಲರ ಹತ್ರ ಹೊಂದಿಸಿ ಆ ದುಡ್ಡನ್ನು ದೇವಸ್ಥಾನದ ಖರ್ಚಿಗೆ ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ದೇವಸ್ಥಾನದ ನಿರ್ಮಾಣಕ್ಕೆ ಹಣವನ್ನು ಈ ಗೃಹಲಕ್ಷ್ಮಿಯರು ಕೊಟ್ಟಿದ್ದಾರೆ. ಈ ದೇಗುಲ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ ಒಟ್ಟು 16 ಲಕ್ಷ ರೂಪಾಯಿ ದೇಣಿಗೆಯನ್ನ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿರೋದು. ಈಗ 2.5 ಲಕ್ಷ ಕೊಟ್ಟಿದ್ದಾರೆ. ಇನ್ನೂ ಅಂದರೆ ಟೋಟಲ್ 14 ಲಕ್ಷ ಕೊಡ್ತೀವಿ ಅಂತ. ಕಳೆದ 4 ವರ್ಷದಿಂದ ಎಲ್ಲಮ್ಮ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇದೆ. ಈಗಾಗಲೇ ಕೂಡ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು, ದಾನಿಗಳು ಅಥವಾ ಗ್ರಾಮಸ್ಥರು, ಅಕ್ಕಪಕ್ಕದವರು, ಕೊಡುಗೆ ದಾನಿಗಳು ಯಾರು ಇರ್ತಾರೋ ಎಲ್ಲ 50 ಲಕ್ಷ ರೂಪಾಯಿ ವೆಚ್ಚ ಬೇಕಾಗಿತ್ತು. ಅಂದರೆ ಆ ದೇವಸ್ಥಾನವನ್ನು ಪೂರ್ಣಗೊಳಿಸೋದಕ್ಕೆ ಆ ಹಣದ ಕೊರತೆ, ಅಂದರೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದಾರೆ. ಅದಕ್ಕೆ ಹಣದ ಸಮಸ್ಯೆ ಆಗಿತ್ತು. ಹಾಗಾಗಿ ಗೃಹಲಕ್ಷ್ಮಿಯರು ಕೂಡ ಆ ಹಣವನ್ನು ಕೊಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಒಂದು ರೀತಿ ಪುಣ್ಯದ ಕೆಲಸ ಅದು. ಹಣದ ಕೊರತೆಯಿಂದ ನೆನೆಗುದಿಗೆ ಬಿದ್ದಿದ್ದಂತಹ ದೇಗುಲ ಇನ್ನು ಹಣ ಉಳಿತಾಯ ಮಾಡಿ ದೇಣಿಗೆ ನೀಡುವುದಕ್ಕೆ ಈ ಗೃಹಲಕ್ಷ್ಮಿಯರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಈಗ ಸರ್ಕಾರ ಕೊಟ್ಟಂಥ ಯೋಜನೆ ಆ ಗ್ರಾಮದ ಆ ಎಲ್ಲಮ್ಮ ದೇವಸ್ಥಾನದ ದೇಣಿಗೆಗೆ ನೀಡಿ ಆ ದೇವಿ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಆ ಗ್ರಾಮದ ದೇವಿಯರು ಉತ್ಸುಕರಾಗಿ ಆ ಹಣವನ್ನು ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಫೋಕಸ್ ಟಿವಿಯಿಂದ ಕೂಡ ಆ ಗ್ರಾಮದ ಮಹಿಳೆಯರಿಗೆ ನಮ್ಮದೊಂದು ಸಲಾಮ್. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.